ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಒಂದು ಚಿತ್ರಣ ನಿಮಗೆ ಬಾಗಲಕೋಟೆಯಲ್ಲಿ ನೋಡಿ, ಕಾಂಗ್ರೆಸ್ ಮುನ್ನಡೆ ಇದೆ. ಅಲ್ಲಿ ಬಿಜೆಪಿಯ ಚರಂತಿಮಠ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೋಡ್ಕೊಳ್ಳಿ, ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಾರ್ಟಿ ಈಗ ಮ್ಯಾಜಿಕ್ ಮಾಡಿಬಿಡುತ್ತಾ. ಯಾಕೆ ಅಂತಂದ್ರೆ DMK 55, TVK 50ಕ್ಕೆ ಬರ್ತಾ ಇದೆ. ನೆಕ್ ಟು ನೆಕ್ ಫೈಟಿಗೆ ಬರ್ತಾ ಇದೆ. ಒಂದು ಎಕ್ಸಿಟ್ ಪೋಲ್ ಹೇಳ್ತಾ ಇದ್ದಿದ್ದು TVKನೇ ಅಧಿಕಾರಕ್ಕೆ ಬಂದು ಬಿಡಬಹುದು, 98ರಿಂದ 120 ಸ್ಥಾನಗಳವರೆಗೂ ಕೂಡ TVK ಪಡ್ಕೊಳ್ಬಹುದು ಅಂತ ಒಂದೇ ಒಂದು ಎಕ್ಸಿಟ್ ಪೋಲ್ ಹೇಳಿದ್ದು. ಇನ್ನು ಉಳಿದಂಥವರೆಲ್ಲರೂ ಕೂಡ DMKನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. AIDMK ಅಂತೂ ಮಕ್ಕಡೆ ಮಲಗೋಗ್ಬಿಡುತ್ತೆ, ಸಾಧ್ಯ ಆಗೋದಿಲ್ಲ. ಅವರೇನಾದರೂ ಅಧಿಕಾರಕ್ಕೆ ಬರಬೇಕು ಅಂದರೆ TMKಯ ಬೆಂಬಲವನ್ನ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಬಟ್ TVK ಪೂರ್ಣ ಬಹುಮತವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬಂದಾಗ ರಿಸಲ್ಟ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ನಾನು ಆಗ್ಲೇ ಹೇಳಿದೆ ತಮಿಳುನಾಡಿನಲ್ಲಿ ಈ ಪರಿಸ್ಥಿತಿ ಬರುತ್ತೆ ಅಂತ. ಅತಂತ್ರವಾಗಿ ನಿಂತ್ಕೊಳ್ಳೋಲ್ಲ. ಅಲ್ಲ ಆಯಾ ಭಾಗಗಳಿಗೆ ಬಂದು, ಫಾರ್ ಎಕ್ಸಾಂಪಲ್ ಈಗ ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ನಿಮಗೆ ಡಾರ್ಜಿಲಿಂಗ್ ಹಿಲ್ಸು ಈ ಭಾಗಕ್ಕೆಲ್ಲ ಹೋದಾಗ ಒಂದು ರೀತಿಯ ಮತ ನಡೆಯುತ್ತೆ. ಮುಸ್ಲಿಂ ಡಾಮಿನೇಟೆಡ್ ಮಾಲ್ಡಾ ಈ ರೀಜನ್ಗೆಲ್ಲ ಬಂದಾಗ ಒಂದು ರೀತಿಯ ಮತ ನಡೆಯುತ್ತೆ. ಕಲ್ಕತ್ತಾ ಸಿಟಿ ಮತ್ತು ಪ್ರೆಸಿಡೆನ್ಸಿ ಏರಿಯಾ ಅಂತ ಕರಿತೀವಿ ನಾವು ಅದನ್ನು. ಆ ಪ್ರೆಸಿಡೆನ್ಸಿ ಏರಿಯಾಗ ಬಂದಾಗೆಲ್ಲ ಒಂದು ಥರ ಮತ ನಡೆಯುತ್ತೆ. ಹಾಗೆಯೇ ಎಲ್ಲ ರಾಜ್ಯಗಳಿಗೂ ತಮ್ಮದೇ ಆದಂತಹ ಕೆಲವು ವಿಶೇಷತೆಗಳಿರುತ್ತವೆ. ತಮಿಳುನಾಡಲ್ಲೂ ಅದೇ ಈಗ ಆಗ್ತಾ ಇರೋದು ಅನ್ಸುತ್ತೆ ಕೆಲವು ಭಾಗಗಳ ವಿಚಾರದಲ್ಲಿ ಬಂದಾಗ. ಹಿಂದೆ ಬಿಟ್ವೀನ್ MGR ಆರ್ ಜಯಲಲಿತಾ, ಕರುಣಾನಿಧಿ ನಡೀತಾ ಇದ್ದಾಗ ಇದ್ದ ಎರಡು ಮೇಜರ್ ಕ್ರೈಟೀರಿಯಾ ತಮಿಳುನಾಡಿನಲ್ಲಿ ರೂರಲ್, ಅರ್ಬನ್ ಅಷ್ಟೇ. ಅರ್ಬನ್ನಲ್ಲಿ ಅಂದರೆ ನಗರ ಭಾಗಗಳಲ್ಲಿ DMK ಹೆಚ್ಚು ಶಕ್ತಿಶಾಲಿಯಾಗಿಯೂ, ಗ್ರಾಮೀಣ ಭಾಗದಲ್ಲಿ ADMK ಹೆಚ್ಚು ಶಕ್ತಿಶಾಲಿಯಾಗೂ ಕಂಗೊಳಿಸ್ತಿತ್ತು. ಯಾಕಂದರೆ ಅಲ್ಲಿದ್ದಿದ್ದು MGRಗಿದ್ದಂತಹ ಆ ಹೋಲ್ಡ್ ಏನಿತ್ತು ಜನರ ಮೇಲೆ ಅಥವಾ ಜಯಲಲಿತಾಗೆ. ಹಾಗೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಟಿಪಿಕಲ್ ಇರಬಹುದು, ನೋಡ್ತಾ ಇದ್ರೆ ಇರಬಹುದು ದ ರೂರಲ್ ತಮಿಳ್ನಾಡು ಮೇ ಬಿ ರೆಸ್ಪಾಂಡಿಂಗ್ ಟು ವಿಜಯ್ ಇರಬಹುದು, ರೋಸಿ ಹೋಗಿ ಇರಬಹುದು. ಎಗೈನ್ ದ ಸೇಮ್ ಸಿನೇರಿಯೋ ಆಫ್ MGR. ಅದು ಹೌದು. ಅದೇನು ಅಂತಂದ್ರೆ ಆ ಫಿಲಮ್ ಸ್ಟಾರ್ ಇದನ್ನ ಕನ್ವರ್ಷನ್, ಅದು ಹಳ್ಳಿಗಳಲ್ಲಿ ರೂರಲ್ಗಳಲ್ಲಿ ಜಾಸ್ತಿ. ಹೌದು, ನಗರ ಪ್ರದೇಶ ಇರಬಹುದು, ಗೊತ್ತಿಲ್ಲ. ವಿ ವಿಲ್ ಸಿ ಇನ್ ಡೀಟೇಲ್ ಆಗಿ ಬಂದಾಗ. ಈಗ ಸದ್ಯಕ್ಕೆ ಒಂದು ಚಿತ್ರಣ ತಗೊಂಡ್ಬಿಡೋಣ ಫಸ್ಟ್ ಎಲ್ಲ ರಾಜ್ಯಗಳದ್ದು. ಪಶ್ಚಿಮ ಬಂಗಾಳ 240 ಸ್ಥಾನ ನಮಗೆ ಸಿಗ್ತಾ ಇರುವಂತಹ ಲೀಡ್ಗಳು 293ರಲ್ಲಿ. ಅದರ ಪೈಕಿ TMC ಅಂದರೆ ಮಮತಾ, TMC ಬಿಟ್ಬಿಡೋಣ, ಮಮತಾ ಅಂತ ಇಟ್ಕೊಳ್ಳಿ. ಮಮತಾ 99. ಕೆಲವು ವ್ಯಕ್ತಿಗಳ ಹೆಸರು ಹೇಳಿದ್ರೇ ಬೇಗ ಜನಕ್ಕೆ ಗೊತ್ತಾಗತ್ತೆ. ಹಾಗೆ ಮಮತಾ ಬ್ಯಾನರ್ಜಿ, ಮಮತಾ 100, BJP 136ರಲ್ಲಿ ಲೀಡನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ 3 ಅದರ ಬೇರೆ ವಿಚಾರ. ಅದೇ ರೀತಿ ನೀವು ಪುದುಚೇರಿಗೆ ಹೋದರೆ 29, 30, 22 ಬರ್ತಾ ಇದೆ NDAದು. ಕೇರಳದಲ್ಲಿ 56, 80. ನಾನು ಆಗಲೇ ಹೇಳಿದ್ದೆ ಈ ವ್ಯತ್ಯಾಸಗಳು 75ರಿಂದ 80ಕ್ಕೆ ಬಂದವರು ಏನಾದ್ರು ಬಂದರೆ ದಟ್ಸ್ ಅ ಗುಡ್ ಪರ್ಫಾರ್ಮೆನ್ಸ್ ವಿಚ್ ಈಸ್ ಐ ಎಕ್ಸ್ಪೆಕ್ಟ್ ಅಂತ. UDF ಯಾಕಂದರೆ UDFಗಿರುವ ಲಾಭಗಳ ಹಿನ್ನೆಲೆಯಲ್ಲಿ BJPಯ ಹೋರಾಟದ ಪರಿಣಾಮವಾಗಿ ನಾನು ಹೇಳ್ತಿರೋದು. ನಾನು ಇದನ್ನು ಯಾವಾಗಲೂ ಅನಾಲಿಸಿಸ್ಗಳಲ್ಲಿ ಕೆಲವು ಸರಿ ಪಾಲಿಟಿಷಿಯನ್ಸ್ ಹೇಳೋದು ಮತ್ತು ಮೇಲ್ನೋಡೋಕ್ಕೆ ಕಾಣೋ ನಂಬರ್ಗಳನ್ನು ಇಟ್ಕೋಬಾರ್ದು. ನೀವು ಯಾವಾಗಲೂ ಇಟ್ಕೋಬಾರ್ದು, ಅದನ್ನ ಹಿಂದಕ್ಕೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಸಿದ್ದರಾಮಯ್ಯನವ್ರು ಬಂದಾಗ ಅಯ್ಯಲ್ಲ, ಹಿಂದಿನ ಸರಿ ಅವ್ರಿಗೆ ಬಂದಿದ್ದೆಷ್ಟು 120. ಹೌದು, 121. ಅವತ್ತು ರಾಮುಲು ಓಟ್ ಹೊಡೆದು ಹಾಕಿದ್ರು. ಅವತ್ತು ಯಡಿಯೂರಪ್ಪನವ್ರು ಬೇರೆ ಇದ್ರು. ಹೌದು, BJP ಒಳಜಗಳ ತಾರಕಕ್ಕೆ ಹೋಗಿ 10% ಅಲ್ಲೇ ಹೊರಟು ಹೋಗ್ಬಿಟ್ಟಿತ್ತು ಓಟ್ ಶೇರ್. ಎಕ್ಸಾಕ್ಟ್ಲಿ. ಆಮೇಲೆ JDSಗೆ ಶಕ್ತಿ ಇರಲಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಿದ್ರು, ಎಂಟೈರ್ ಕುರುಬಾ ಬಂದಿತ್ತು. ಹೌದು, ಅವ್ರಿಗೆ ಗೌಡ್ರು ಓಟ್ ಬಂತು ಅವ್ರಿಗೆ, ಆ್ಯಂಟಿ JDS ಅಲ್ಲಿ. ಇದೆಲ್ಲ ಆಗಿ 120ಕ್ಕೆ ಹೋದ್ರು. ನಾನು ಅವತ್ತೇ ಕೇಳಿದೆ, ಇಷ್ಟೇನಾ ಹಾಗಾದರೆ ಕಾಂಗ್ರೆಸ್? ಅಷ್ಟೆಲ್ಲ ಅವಕಾಶಗಳಿಲ್ಲ, ಅಡ್ವಾಂಟೇಜ್ ಇದ್ದು. ಅಂದರೆ ರನ್ನರ್ಗಳ ಜೊತೆಯಲ್ಲಿ ಒಬ್ಬನಿಗೆ ನೀವು ಜೊತೆ ಓಡ್ತಿರೋನಿಗೆ ಒಬ್ಬನಿಗೆ ಕಾಲಿಲ್ಲಿ ಓಡೋಕ್ಕಾಗಲ್ವಂತೆ, ಒಬ್ಬನಿಗೆ ಸೊಂಟ ಇಲ್ವಂತೆ, ಒಬ್ಬನಿಗೆ ಕಣ್ಣು ಇಲ್ವಂತೆ. ಇವನು ಮಾತ್ರ ಪಕ್ಕ ಇದ್ದಾನಂತೆ. ಆದರೂ ಇವನು ಓಡಿ 16 ಸೆಕೆಂಡಿಗೆ 100 ಮೀಟರ್ ಓಡೋದಾದರೆ ಅವನಿಗೆ ಏನು ವ್ಯತ್ಯಾಸ? ನಿಂದು ಯಾವ ಶಕ್ತಿ ಅಂತ